ಟಾರ್ಚರ್ ಫೈನಾನ್ಸ್ ಸಿಬ್ಬಂದಿ ಟಾರ್ಚರ್ ಮನೆ ಸೀಸ್ ಬೀದಿಗೆ ಬಿದ್ದ ಬಾಣಂತಿ ಕುಟುಂಬ ಮೈಕ್ರೋ ಫೈನಾನ್ಸ್ ಕಾಟ ಅತ್ತ ಮಾಂಗಲ್ಯ ಇತ್ತ ಕಿಡ್ನಿ ಸೇಲ್ ಪಬ್ಲಿಕ್ ಅಭಿಯಾನಕ್ಕೆ ಎಚ್ಚೆತ್ತ ಸರ್ಕಾರ ಕಾನೂನು ಕ್ರಮ ಫಿಕ್ಸ್ ಅಂತೆ ಮೀಟರ್ ಬಡ್ಡಿ ಮನಸ್ಸೋ ಇಚ್ಛೆ ಹಲ್ಲೆ ಎಲ್ಲವನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ ಬೆಳಗಾವಿಯಲ್ಲಿ ಮತ್ತೊಂದು ಖಾಸಗಿ ಫಿನಾನ್ಸ್ನಿಂದ ಅಮಾನವೀಯ ಕೃತ್ಯ ಬೆಳಕಿಗೆ ಬಂದಿದೆ. ಸಾಲ ಕಟ್ಟದ್ದಕ್ಕೆ ಖಾಸಗಿ ಫಿನಾನ್ಸ್ ಸಿಬ್ಬಂದಿ ಬಾಣಂತಿ ಸಮೇತ ಮನೆಯಿಂದ ಹೊರಕ್ಕೆ ಹಾಕಿ ಮನೆ ಸೀಸ್ ಮಾಡಿದ್ದಾರೆ. ಫಿನಾನ್ಸ್ನವರ ಕಿರುಕುಳಕ್ಕೆ ಬಡ ಕುಟುಂಬ 1 ತಿಂಗಳು ಮಗುವಿನ ಸಮೇತ ಮನೆಯಿಂದ ಹೊರಗೆ ಬಿದ್ದಿದ್ದು ಕಣ್ಣೀರಿಡುತ್ತಿದ್ದಾರೆ. ಬೆಳಗಾವಿ ತಾಲೂಕಿನ ತಾರಿಹಾಳ ಗ್ರಾಮದ ಗಣಪತಿ ಲೋಹಾರ ಕುಟುಂಬ ಬೀದಿಗೆ ಬಂದಿದೆ. ಮನೆ ಕಟ್ಟಲು ಬೆಳಗಾವಿ ಆಪ್ಟೋಸ್ ಫಿನಾನ್ಸ್ನಲ್ಲಿ 5 ಲಕ್ಷ ಸಾಲ ಪಡೆದಿದ್ದ ಗಣಪತಿ ಲೋಹಾರ 3,50,000 ಹಣ ಮರುಪಾವತಿಸಿದ್ರು. ಮಗಳ ಹೆರಿಗೆ ಕಾರಣದಿಂದ ಕಂತು ಕಟ್ಟಿರಲಿಲ್ಲ. ಈಗ 7 ಲಕ್ಷಕ್ಕೂ ಅಧಿಕ ಹಣ ಕಟ್ಟು ಅಂತ ಹೇಳಿ ಕೋರ್ಟ್ನಿಂದ ಆದೇಶ ತಂದು ಮನಿ ಸೀಸ್ ಮಾಡಲಾಗಿದೆ. ಮನೆಗೆ ಬೀಗ ಜಡಿದು ಗೋಡೆ ಮೇಲೆ ಜಪ್ತಿ ನೋಟಿಸ್ ಬರೆದು ಹೋಗಿದ್ದಾರೆ ಸಿಬ್ಬಂದಿ. ಫಿನಾನ್ಸ್ ಸಿಬ್ಬಂದಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಗೂಂಡಾವರ್ತನೆ ತೋರಿದ್ದಾರೆ ಎಂದು ನೊಂದ ಕುಟುಂಬದವರು ಆರೋಪಿಸಿದ್ದಾರೆ. ಸರ್ಕಾರ, ಜಿಲ್ಲಾಡಳಿತ ನಮಗೆ ನ್ಯಾಯ ಒದಗಿಸಿಕೊಡಬೇಕು ಎಂದು ಅಂಗಲಾಚಿದ್ದಾರೆ. ಸಾಲ ತಗೊಂಡಿದ್ಕ ಸಬ್ಸಿಡಿ ಹಾಕೈತೆ ಅಂತ ಹೇಳ್ರಿ ನಂಗೆ 6 ತಿಂಗಳ ಸಬ್ಸಿಡಿ ಅಂತ ಹೇಳ್ಕ್ಯಾರ 10 ವರ್ಷ ತುಂಬಬೇಕು ನೋಡಿ ಅಂತ ಹೇಳಿ ನಂಗೆ ಮೋಸ ಮಾಡ್ಯಾರ ಸರ್. ಮತ್ತು ಬರೋದಕ್ಕಾರ ನಾವು ಈಗ ಆಲ್ರೆಡಿ ಸಣ್ಣ ಮಕ್ಕಳು ತೊಗೊಂಡಿದ್ದು ಮಾಡ್ಬೇಕಂದ್ರೆ ಈಗ ಹೊರಗೆ ಹಾಕ್ಯಾರ. ಎಲ್ಲಿ ಒಟ್ಟಿ ಕೂಡ ತಿನ್ನೋದು ಎಲ್ಲಿ ಮಾಡೋದು ಬಡಗ ಹಾಕ್ಬೇಕಂತ ಇವತ್ತು ಸರ್ 3 ಲಕ್ಷ ಕಟ್ಟಿದ್ದೀನಿ. ಇನ್ನೂ 7 ಲಕ್ಷದ ಚಿಲ್ಲರ್ ಆತರ ಬ್ಯಾಂಕ್ ಎಲ್ಲ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ಗೆ ನಾವು ಖಡಕ್ ಆಗಿ ಹೇಳಿದ್ವಿ, ಯಾರಿಗೂ ಮನೆ ಹತ್ರ ಹೋಗಿ ತೊಂದರೆ ಕೊಡಬಾರ್ದಂತ ಹೇಳುವಾಗ ನಾವು ಹೋಗಲ್ಲ ಅಂತಾನೂ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಇದರಲ್ಲಿ ಮಧ್ಯವರ್ತಿಗಳು ಹೋಗಿ ಈ ಒಂದು ಕಿರುಕುಳ ಮಾಡ್ತಾ ಇದ್ದಾರಂತ ನಮಗೆ ಸುದ್ದಿ ಬಂದಿದೆ. ಈ ನಿಟ್ಟಿನಲ್ಲಿ ಪೊಲೀಸ್ ಅವರು ಅವರ ಮೇಲೆ ಕಠಿಣ ಕ್ರಮ ವಹಿಸಬೇಕಂತ ಹೇಳಿ ನಾನು ಹೇಳ್ತೀನಿ. ರಾಮನಗರ ಜಿಲ್ಲೆಯಲ್ಲೂ ಕೂಡ ಮೈಕ್ರೋ ಫೈನಾನ್ಸ್ ಕಿರುಕುಳ ಹೆಚ್ಚಾಗಿತ್ತು. ಪತಿಗೆ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಮಹಿಳೆಯೊಬ್ಬರು ಬಡ್ಡಿಗಾಗಿ ಸಾಲ ಪಡೆದಿದ್ರು. ಫೈನಾನ್ಷಿಯರ್ಗಳ ಟಾರ್ಚರ್ಗೆ ಬೇಸತ್ತು ಮಹಿಳೆ ತನ್ನ ಕಿಡ್ನಿಯನ್ನೇ 2.5 ಲಕ್ಷಕ್ಕೆ ಮಾರಿ ಸಾಲ ತೀರಿಸಿದ್ದಾರೆ. 2 ವರ್ಷಗಳ ಹಿಂದೆ ನಡೆದ ಘಟನೆ ತಡವಾಗಿ ಬೆಳಕಿಗೆ ಬಂದಿದ್ದು ಮಾಗಡಿ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಇನ್ನು ಹಾವೇರಿಯಲ್ಲೂ ಕೂಡ ಮೈಕ್ರೋ ಫೈನಾನ್ಸ್ನವರ ಉಪ್ಪಟಳ ಜಾಸ್ತಿಯಾಗಿದೆ. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳದ ವಿಚಾರವಾಗಿ ಪಬ್ಲಿಕ್ ಟಿವಿ ಅಭಿಯಾನದ ಬೆನ್ನಲ್ಲೇ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಕಠಿಣ ಕಾನೂನನ್ನು ಜಾರಿಗೊಳಿಸುವ ಬಗ್ಗೆ ಗೃಹ ಸಚಿವ ಜಿ ಪರಮೇಶ್ವರ್ ಸುಳಿವು ಕೊಟ್ಟಿದ್ದಾರೆ. ಫೈನಾನ್ಸ್ ಕಂಪನಿಗಳ ಬಗ್ಗೆ ರಾಜ್ಯಾದ್ಯಂತ ದೂರುಗಳು ಕೇಳಿ ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ಕಠಿಣ ಕಾನೂನಿನ ಅಗತ್ಯವಿದೆ ಅಂತ ಹೇಳಿದ್ದಾರೆ. ಇದೇ ವಿಚಾರವಾಗಿ ಮಂಡ್ಯದಲ್ಲಿ ಸಚಿವ ಚಲುವರಾಯಸ್ವಾಮಿ ಮಾತನಾಡಿ, ಕಠಿಣ ಕಾನೂನಿನ ಕ್ರಮಕ್ಕೆ ಚಿಂತನೆಯಾಗಿದೆ. ಜನರಿಗೆ ತೊಂದರೆ ಕೊಟ್ಟರೆ ಕ್ರಮವನ್ನ ಕೈಗೊಳ್ತೇವೆ. ಜನರು ಕೂಡ ಮೈಕ್ರೋ ಫೈನಾನ್ಸ್ಗೆ ಹೋಗಬಾರ್ದು, ನಮ್ಮಲ್ಲೇ ಸಾಕಷ್ಟು ಸೌಲಭ್ಯಗಳಿದೆ ಅಂತ ಹೇಳಿದ್ರು. ಇತ್ತ ಕೇಂದ್ರ ಸಚಿವ ಕುಮಾರಸ್ವಾಮಿ ಮಾತನಾಡಿ, 2,000 ಗ್ಯಾರಂಟಿ ಹಣ ಕೊಟ್ಟಿದ್ದಾರಲ್ಲ, ಮತ್ಯಾಕ್ ಜನ ಮೈಕ್ರೋ ಫೈನಾನ್ಸ್ ನಲ್ಲಿ ಸಾಲ ಮಾಡ್ತಿದ್ದಾರೆ ಅಂತ ಕೇಳಿದ್ರು. ರಾಜ್ಯದ ಹಲವೆಡೆ ಮೈಕ್ರೋ ಫೈನಾನ್ಸ್ ಹಾವಳಿ ಹೆಚ್ಚಾಗಿದೆ. ಯಾರಾದ್ರೂ ಹೋಗಿ ಜನರ ಸಮಸ್ಯೆಯನ್ನ ಕೇಳಿದ್ದೀರಾ ಅಂತ ಹೇಳಿ ಸರ್ಕಾರದ ವಿರುದ್ಧ ಹರಿಹಾಯ್ದ್ರು. ನಮ್ಮ ಕಾನೂನು ಮಂತ್ರಿಗಳು ಸಹ ರಿಯಾಕ್ಟ್ ಮಾಡಿದ್ದಾರೆ. ಸೊ ಮುಖ್ಯಮಂತ್ರಿಗಳು ಗಮನಕ್ಕೂ ತಂದಿದ್ದಾರೆ. ಯಾವುದೇ ಮುಲಾಜಿಲ್ದಲೇ ಕಠಿಣವಾದಂಥ ಕಾನೂನನ್ನು ತರಬೇಕು ಅನ್ನೋ ಒಂದು ಆಲೋಚನೆ ಮಾಡಾಗಿದೆ. ಬಡ್ಡಿ ಸುಸ್ತಿ ಬಡ್ಡಿ ಹಾಕಿ ತೊಂದರೆ ಕೊಡೋದಾದ್ರೆ ಅವ್ರ ಮೇಲೆ ಯಾವ ರೀತಿ ಕಾನೂನು ಕ್ರಮ ಜರುಗಿಸ್ಲಿಕ್ಕಾಗುತ್ತೋ ಜರುಗಿಸ್ಲಿಕ್ಕೆ ಈಗಾಗಲೇ ಮುಖ್ಯಮಂತ್ರಿಗಳು ಡೈರೆಕ್ಷನ್ ಕೊಟ್ಟರೆ ನಮ್ಮ ಜಿಲ್ಲೆನಲ್ಲೂ ಸೀರಿಯಸ್ ಆಗಿ ಮಾಡ್ತಾರೆ. ಮೈಕ್ರೋ ಫೈನಾನ್ಸ್ನಿಂದ ಈಗಾಗಲೇ ಭಾಳಷ್ಟು ಜನರಿಗೆ ತೊಂದರೆ ಆಗ್ತಾ ಇದೆ ಅಂಥೇಳಿ ಇಡೀ ರಾಜ್ಯಾದ್ಯಂತ ಅನೇಕ ಕಡೆ ಕಂಪ್ಲೇಂಟ್ ಮಾಡಿದ್ದಾರೆ. ಅದನ್ನು ರಿಕವರಿ ಮಾಡೋದಕ್ಕೆ ಕಾನೂನಿದೆ. ಅದೇ ಪ್ರಕಾರ ಅವರ ರಕ್ಷಣೆ ಮಾಡೋದಕ್ಕೂ ಕಾನೂನಿದೆ. ಒಂದಿಷ್ಟು ಕಠಿಣವಾದಂಥ ಕಾನೂನುಗಳನ್ನು ಮಾಡ್ತಕ್ಕಂಥ ಅಗತ್ಯತೆ ಇದೆ. ಅದನ್ನು ಸರ್ಕಾರ ನಾವು ಮಾಡ್ತೇವೆ. ಬಿಜೆಪಿಯಲ್ಲಿ ಬಣ ಬಡಿದಾಟದ ಮಧ್ಯೆ ರೆಡ್ಡಿ ರಾಮುಲು ಜಟಾಪಟಿ ಶುರುವಾಗಿದೆ. ಹೀಗಾಗಿ ಪಕ್ಷದ ನಾಯಕರ ವಿರುದ್ಧವೂ ಮುನಿಸಿಕೊಂಡಿರುವ ರಾಮುಲು ಮೇಲೆ ಹೈಕಮಾಂಡ್ ಸಾಫ್ಟ್ ಕಾರ್ನರ್ ತೋರಿದೆ. ನಿಮ್ಮ ಪರವಾಗಿ ನಾವಿದ್ದೇವೆ, ಯಾವುದೇ ಯೋಚನೆ ಮಾಡಬೇಡಿ ಅಂತ ಅಭಯ ನೀಡಿದೆ. ಈ ಕುರಿತು ಮಾತನಾಡಿದ ರಾಮುಲು, ಕೋರ್ ಕಮಿಟಿಯಲ್ಲಿ ಉಸ್ತುವಾರಿ ನಡೆದುಕೊಂಡ ಬಗ್ಗೆಯೂ ಹೇಳಿದ್ದೇನೆ. ದೆಹಲಿಗೆ ಬರೋದಿದ್ರೆ ಬನ್ನಿ ಅಂತ ನಡ್ಡಾ ಹೇಳಿದ್ದಾರೆ ಎಂದರು. ಈ ಮಧ್ಯೆ ಕಾಂಗ್ರೆಸ್ ನಾಯಕರು ಆಹ್ವಾನಿಸಿರುವ ವಿಚಾರಕ್ಕೆ ಪ್ರತಿಕ್ರಿಯಿಸಿ, ಕಾಂಗ್ರೆಸ್ನಿಂದ ಆಫರ್ ಬಂದಿರಲಿ ಬರದಿರಲಿ, ಕರೆದಿರಬಹುದು, ಯಾರೇ ಕರೆದರೂ ಹೋಗಲು ನನ್ನ ಮನಸ್ಥಿತಿ ಇರಬೇಕು. ಬಿಜೆಪಿ ನನ್ನ ತಾಯಿ, ನನಗೆ ಗೌರವ ಕೊಟ್ಟಿರುವ ಕಾಂಗ್ರೆಸ್ನವರಿಗೆ ನಾನು ಕೃತಜ್ಞತೆ ಸಲ್ಲಿಸುತ್ತೇನೆ ಅಂತ ಸ್ಪಷ್ಟಪಡಿಸಿದರು. ಇವತ್ತು ರಾಮುಲು ಅವ್ರನ್ನ ಎಲ್ಲರೂ ಕೂಡ ಕರೀತಾ ಇದ್ದಾರೆ ಅಂದರೆ ನಾನು ಸೋತಿದ್ರೆ ಕೂಡ ನನಗೆ ಶಕ್ತಿ ಇಲ್ಲ, ಅಧಿಕಾರ ಇಲ್ಲ. ಹಂಗಾಗಿ ಅವರೆಲ್ಲರೂ ಕೂಡ ನನ್ನ ಗೌರವದಿಂದ ಅವ್ರು ಕಂಡಿರೋ ಕಾರಣ ನನ್ನ ನಿರ್ಧಾರ ಏನಿದೆ, ಪಾರ್ಟಿ ಬಿಜೆಪಿ ನನ್ನ ಪಾರ್ಟಿ, ತಾಯಿ ಇದ್ದಂತೆ ಆ ಪಾರ್ಟಿಗೆ ಯಾವತ್ತಿದ್ರೂ ಕೂಡ ಸೇವಕನಾಗಿ ಕೆಲಸ ಮಾಡಬೇಕನ್ನ. ಬಿಜೆಪಿಗರ ವಿರುದ್ಧ ರಾಮುಲು ಮುನಿಸು ಕಾಂಗ್ರೆಸ್ಗೆ ಅಸ್ತ್ರವಾಗಿದೆ. ರಾಮುಲು ಕಾಂಗ್ರೆಸ್ಗೆ ಬಂದರೆ ಸ್ವಾಗತ ಅಂತ ನಾಯಕರು ಆಹ್ವಾನಿಸಿದ್ದಾರೆ. ಚಲುವರಾಯಸ್ವಾಮಿ ಮಾತನಾಡಿ, ಶ್ರೀರಾಮುಲು ಕಾಂಗ್ರೆಸ್ಗೆ ಬಂದರೆ ಸ್ವಾಗತ, ಆದರೆ ರಾಮುಲು ಬರ್ತಾರೋ ಇಲ್ವೋ ಗೊತ್ತಿಲ್ಲ, ಕಾಂಗ್ರೆಸ್ಗೆ ಬಂದರೆ ಅಭ್ಯಂತರ ಇಲ್ಲ ಎಂದಿದ್ದಾರೆ.
ಇನ್ನು ಸತೀಶ್ ಜಾರಕಿಹೊಳಿ ಕೂಡ ರಾಮುಲು ಸೇರ್ಪಡೆ ವಿಚಾರ ಚರ್ಚೆಯಲ್ಲಿ ಇದೆ, ಆ ಬಗ್ಗೆ ಸ್ಪಷ್ಟವಾಗಿ ಮಾಹಿತಿ ಇಲ್ಲ ಅಂತ ಹೇಳಿದ್ರೆ, ರಾಮುಲು ಕಾಂಗ್ರೆಸ್ ಸೇರ್ಪಡೆ ಬಗ್ಗೆ ನಮ್ಮಲ್ಲಿ ಚರ್ಚೆಗಳು ಆಗಿಲ್ಲ ಅಂತ ಪರಮೇಶ್ವರ್ ಹೇಳಿದರು. ಇನ್ನು ಸತೀಶ್ ಜಾರಕಿಹೊಳಿ ಹಣಿಯಲು ರಾಮುಲು ಕರೆತರಲಾಗ್ತಾ ಇದೆ ಎಂಬ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಎಂಬಿ ಪಾಟೀಲ್, ಸತೀಶ್ ಜಾರಕಿಹೊಳಿ ಹಿರಿಯರು, ಅವರನ್ನು ಮಣಿಸುವ ಉದ್ದೇಶ ಇಲ್ಲ, ರಾಮುಲು ಬರೋದು ಬಿಡೋದು ಹೈಕಮಾಂಡ್ ನಿರ್ಧಾರ ಮಾಡಬೇಕು ಎಂದಿದ್ದಾರೆ. ನಾವು ಕಾಂಗ್ರೆಸ್ಗೆ ಶಾಸಕರಾಗಲಿ ಲೀಡರ್ಗಳಾಗಲಿ ನಮ್ಮ ಸಿದ್ಧಾಂತವನ್ನು, ಕಾಂಗ್ರೆಸ್ ಸಿದ್ಧಾಂತವನ್ನು ಒಪ್ಪಿ ಯಾರು ಬಂದರೂ ಸಂತೋಷ. ನಮ್ಮ ತೀರ್ಮಾನ ಮಾಡೋರು ಮುಖ್ಯಮಂತ್ರಿಗಳಿದ್ದಾರೆ, ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ, ಹೈಕಮಾಂಡ್ ಇದೆ, ತೀರ್ಮಾನ ಮಾಡ್ತಾರೆ. ಅದೆಲ್ಲ ಚರ್ಚೆ ಅಷ್ಟೇನೂ ಆಗಿಲ್ಲ, ಇಲ್ಲ ಚರ್ಚೆ ಇದೆ ಅಷ್ಟೇ. ಅದು ನೋಡೋಣ, ಇದು ಚರ್ಚೆದಲ್ಲಿದೆ, ನಮಗೂ ಗೊತ್ತಿಲ್ಲ ಅದ್ರ ಬಗ್ಗೆ. ಅದ್ರ ಬಗ್ಗೆ ಮಾಹಿತಿ ತೊಗೊಳ್ತೀವಿ. ನೋಡಿ, ಸತೀಶ್ ಜಾರಕಿಹೊಳಿಯವ್ರನ್ನ ಮನಸ್ಸಕ್ಕೆ ಯಾರ ಕಡೆಗೂ ಸಾಧ್ಯ ಆಗೋದಿಲ್ಲ. ಆ ರೀತಿ ಅಂಥ ಉದ್ದೇಶನೂ ಯಾರಿಗೂ ಇರೋದಿಲ್ಲ. ಈ ಶ್ರೀರಾಮುಲು ಬರ್ತಿದ್ರೆ ಅದು ಪಕ್ಷ ನಿರ್ಧಾರ ಮಾಡಬೇಕಾಗ್ತದೆ, ನಾನು ನಿರ್ಧಾರ ಮಾಡಲ್ಲ. ಮಾಜಿ ಸಚಿವರಾದ ಜನಾರ್ದನ ರೆಡ್ಡಿ ರಾಮುಲು ದೋಸ್ತಿಯಲ್ಲಿ ಬಿರುಕು ಹಿನ್ನೆಲೆ ರೆಡ್ಡಿ ಮನೆ ಸಂಪರ್ಕದ ಗೇಟ್ ಅನ್ನ ರಾಮುಲು ಬಂದ್ ಮಾಡಿಸಿದ್ದಾರೆ. ವಾಸ್ತು ನೆಪವೊಡ್ಡಿ ಗೇಟ್ ಬಂದ್ ಮಾಡಿದ್ದಾರೆ. ಬಳ್ಳಾರಿಯ ಅವಂಬಾವಿಯಲ್ಲಿರುವ ನಿವಾಸದ ಗೇಟ್ ಕ್ಲೋಸ್ ಮಾಡಿಸಿದ್ದಾರೆ. ಇಬ್ಬರ ನಡುವೆ ವೈಮನಸ್ಸು ಉಂಟಾಗ್ತಿದ್ದಂತೆ ಇಟ್ಟಿಗೆ ಸಿಮೆಂಟ್ ಹಾಕಿ ರೆಡ್ಡಿ ನಿವಾಸಕ್ಕೆ ಸಂಪರ್ಕ ಕಲ್ಪಿಸುವ ಗೇಟ್ ಭಾಗವನ್ನು ಬಂದ್ ಮಾಡಿಸಿದ್ದಾರೆ. ತಮ್ಮ ಮನೆಯಿಂದ ನಡಿಗೆಯಲ್ಲಿ ಹೋಗಬಹುದಾದ ಗೇಟ್ ಬಂದ್ ಮಾಡಿಸಿ ವಾಸ್ತು ಸರಿಯಿಲ್ಲ ಎಂದು ನೆಪವೊಡ್ಡಿದ್ದಾರೆ. ಇನ್ನು ನಿನ್ನೆ ಸುದ್ದಿಗೋಷ್ಠಿ ನಡೆಸಿ ಉಭಯ ನಾಯಕರು ಪರಸ್ಪರ ಆರೋಪ ಪ್ರತ್ಯಾರೋಪಗಳನ್ನು ಮಾಡಿದರು. ಸ್ನೇಹಕ್ಕೂ ಸಿದ್ಧ, ಸಮರಕ್ಕೂ ಬದ್ಧ ಎಂದು ಇಬ್ಬರು ನೇರ ವಾಗ್ದಾಳಿ ನಡೆಸಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ರಾಮುಲು ತಮ್ಮ ಮನೆಯ ಹಿಂದಿನ ಗೇಟ್ ಕ್ಲೋಸ್ ಮಾಡಿಸಿರುವುದು ಕೆಲ ಚರ್ಚೆಗೆ ಎಡೆ ಮಾಡಿಕೊಟ್ಟಿದೆ. ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಇತರ ಆರೋಪಿಗಳಿಗೆ ಸುಪ್ರೀಂ ಕೋರ್ಟ್ ನೋಟಿಸ್ ಅನ್ನು ಜಾರಿ ಮಾಡಿದೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಹೈಕೋರ್ಟ್ ದರ್ಶನ್ ಸೇರಿದಂತೆ ಇತರೆ 7 ಆರೋಪಿಗಳಿಗೆ ಮಂಜೂರು ಮಾಡಿದ ಜಾಮೀನನ್ನು ರದ್ದು ಕೋರಿ ಬೆಂಗಳೂರು ಪೊಲೀಸರು ಸಲ್ಲಿಸಿದ ಮೇಲ್ಮನವಿ ಅರ್ಜಿಯನ್ನು ವಿಚಾರಣೆ ನಡೆಸಿತು. ಈ ವೇಳೆ ಹೈಕೋರ್ಟ್ ವಿಸ್ತೃತ ಆದೇಶವನ್ನು ಪ್ರಕಟಿಸಿ ಆರೋಪಿಗಳಿಗೆ ಜಾಮೀನನ್ನು ಕೊಟ್ಟಿದೆ. ಮೆರಿಟ್ ಮೇಲೆ ಕೋರ್ಟ್ ಆದೇಶ ನೀಡಿದೆ. ಹೀಗಾಗಿ ಈ ಅರ್ಜಿಯ ವಿಚಾರಣೆಗೆ ಆರೋಪಿಗಳ ವಾದವನ್ನು ಕೇಳಬೇಕಾಗುತ್ತೆ ಅಂತ ಹೇಳಿ ಆರೋಪಿಗಳಿಗೆ ನೋಟಿಸ್ ಅನ್ನು ಜಾರಿ ಮಾಡಿ ಕೋರ್ಟ್ ವಿಚಾರಣೆಯನ್ನು ಮುಂದೂಡಿತು. ಇನ್ನು ಕೊಲೆ ಕೇಸ್ನಲ್ಲಿ ಬೇಲ್ ಪಡೆದಿರುವಂತಹ ಕೊಲೆ ಆರೋಪಿ ಪವಿತ್ರ ಗೌಡ ಶಿರಡಿ ಸಾಯಿಬಾಬಾನ ದರ್ಶನ ಪಡೆದಿದ್ದಾರೆ. ಶಿರಡಿ ಸಾಯಿಬಾಬಾನ ದರ್ಶನ ಪಡೆದಿರುವ ಪವಿತ್ರ ಗೌಡ ಸಾಮಾಜಿಕ ಜಾಲತಾಣದಲ್ಲಿ ಈ ಬಗ್ಗೆ ಫೋಟೋಸ್ಗಳನ್ನು ಕೂಡ ಶೇರ್ ಮಾಡಿಕೊಂಡಿದ್ದಾರೆ. ಹೊರ ರಾಜ್ಯಗಳ ದೇವಸ್ಥಾನಗಳ ಭೇಟಿಗಾಗಿ ಕೋರ್ಟ್ ಅನುಮತಿ ಪಡೆದಿದ್ರು. ಪವಿತ್ರ ಮಾಲೀಕತ್ವದ ರೆಡ್ ಕಾರ್ಪೆಟ್ ಸದ್ಯದಲ್ಲಿಯೇ ರೀಲಾಂಚ್ ಮಾಡಲು ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರಂತೆ. ಕಗ್ಗಲಿಪುರದಲ್ಲಿ ಬೆಂಗಳೂರಿನ 2ನೇ ವಿಮಾನ ನಿಲ್ದಾಣ ನಿರ್ಮಾಣ ಆಗುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಕೆಐಎಡಿಬಿ ಬೆಂಗಳೂರು ದಕ್ಷಿಣದಲ್ಲಿ 2ನೇ ವಿಮಾನ ನಿಲ್ದಾಣ ಭೂಸ್ವಾಧೀನಕ್ಕೆ ಶಾರ್ಟ್ ಲಿಸ್ಟ್ ಮಾಡಿದ್ದರಿಂದ ಈ ಪ್ರಶ್ನೆ ಎದ್ದಿದೆ. ಬೆಂಗಳೂರು ಬಿಡದಿಯ ಕೆಲ ಭಾಗ ಕಗ್ಗಲಿಪುರ ಭಾಗದಲ್ಲಿ ಭೂಸ್ವಾಧೀನಕ್ಕೆ ಪ್ಲಾನ್ ಮಾಡಿದೆ ಅಂತ ಪಬ್ಲಿಕ್ ಟಿವಿಗೆ ಉನ್ನತ ಮೂಲಗಳು ತಿಳಿಸಿವೆ. ಈ ಹಿಂದೆ ನೆಲಮಂಗಲದಲ್ಲಿ ವಿಮಾನ ನಿಲ್ದಾಣ ನಿರ್ಮಾಣಕ್ಕೆ ಪ್ಲಾನ್ ನಡೆದಿತ್ತು. ಆದರೆ ಈಗ ಬಿಡದಿಯ ಕಗ್ಗಲಿಪುರ ಭಾಗದಲ್ಲಿ ಕೆಐಎಡಿಬಿ 4800 ಎಕರೆ ಭೂಸ್ವಾಧೀನಕ್ಕೆ ಶಾರ್ಟ್ ಲಿಸ್ಟ್ ಮಾಡಿದೆ. ರಾಮನಗರವನ್ನು ಬೆಂಗಳೂರು ದಕ್ಷಿಣಕ್ಕೆ ಸೇರಿಸಬೇಕು ಎಂದು ಈ ಹಿಂದೆ ಡಿಸಿಎಂ ಡಿಕೆ ಶಿವಕುಮಾರ್ ಒತ್ತಾಯಿಸಿದ್ರು. ಈ ಬೆನ್ನಲ್ಲೇ ವಿಮಾನ ನಿಲ್ದಾಣ ತರಲು ಪ್ಲಾನ್ ಮಾಡಲಾಗಿದೆಯಾ ಎಂಬ ಪ್ರಶ್ನೆ ಎದ್ದಿದೆ. ಕಳೆದ ಅಕ್ಟೋಬರ್ನಲ್ಲಿ ವಿಮಾನ ನಿಲ್ದಾಣ ಸಂಬಂಧ ಡಿಸಿಎಂ ಡಿಕೆ ಶಿವಕುಮಾರ್, ಎಂಬಿ ಪಾಟೀಲ್, ಪ್ರಿಯಾಂಕಾ ಖರ್ಗೆ ಅಧಿಕಾರಿಗಳ ಜೊತೆಗೆ ಸಭೆ ನಡೆಸಿದರು. ಬಾಲಿವುಡ್ನ ನಟ ಸೈಫ್ ಅಲಿ ಖಾನ್ ಚಾಕು ಇರಿತದ ಪ್ರಕರಣದಲ್ಲಿ ಮಹತ್ವದ ಬೆಳವಣಿಗೆಯೊಂದು ನಡೆದಿದೆ. ಚಾಕು ಇರಿತಕ್ಕೊಳಗಾದ ಸೈಫ್ ಅಲಿ ಖಾನ್ ಅವರ ಮೆಡಿಕಲ್ ರಿಪೋರ್ಟ್ ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ಘಟನೆ ನಡೆದ ದಿನ ಸೈಫ್ ಆಸ್ಪತ್ರೆಗೆ ಮಧ್ಯರಾತ್ರಿ 2 ಗಂಟೆಗೆ ದಾಖಲಾಗಿದ್ರು ಅಂತ ಹೇಳಿದ್ದಾರೆ. ಮೆಡಿಕಲ್ ರಿಪೋರ್ಟ್ನಲ್ಲಿ ಬೆಳಗಿನ ಜಾವ 4 ಗಂಟೆಗೆ ದಾಖಲಾದ್ರು ಅಂತ ಉಲ್ಲೇಖಿಸಿದೆ. ಇನ್ನು ಸೈಫ್ ಪುತ್ರ ತೈಮೂರ್ ಜೊತೆಗೆ ಆಸ್ಪತ್ರೆಗೆ ಬಂದ್ರು ಅಂತ ಹೇಳಿ ವೈದ್ಯರು ಹೇಳಿದ್ರೆ, ವೈದ್ಯಕೀಯ ವರದಿಯಲ್ಲಿ ಮತ್ತೋರ್ವ ಪುತ್ರ ಅಫ್ಸರ್ ಜೈದಿ ಜೊತೆಗೆ ಬಂದಿದ್ರು ಅಂತ ಬರೆದಿದೆ. ಈ ವಿಚಾರವಾಗಿ ರಿತೇಶ್ ರಾಣೆ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಈ ಮಧ್ಯೆ ಸೈಫ್ ಅಲಿ ಖಾನ್ ಅವರಿಂದ ಬಾಂದ್ರಾ ಪೊಲೀಸರು ಘಟನೆಯ ಬಗ್ಗೆ ಮಾಹಿತಿ ಸಂಗ್ರಹಿಸಿ ಹೇಳಿಕೆ ದಾಖಲಿಸಿಕೊಂಡಿದ್ದಾರೆ. ಇದೆಲ್ಲದರ ಮಧ್ಯೆ ಚಾಕು ಇರಿತದ ಪ್ರಕರಣದಲ್ಲಿ ಓರ್ವ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ. ಇದೀಗ ಆರೋಪಿಯ ತಂದೆ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದು, ಸೈಫ್ ಮನೆಯ ಸಿಸಿಟಿವಿಯಲ್ಲಿರುವ ಯುವಕ ನನ್ನ ಮಗನಲ್ಲ, ತಪ್ಪಾಗಿ ನನ್ನ ಮಗ ಅಂತ ಬಂಧಿಸಲಾಗಿದೆ ಅಂತ ಹೇಳಿದ್ದಾರೆ. ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. ಕನಕಪುರ ತಾಲೂಕಿನ ಯಡಮಾರನಹಳ್ಳಿ ಗ್ರಾಮದ 68 ಎಕರೆ ಜಮೀನನ್ನ ಅಕ್ರಮವಾಗಿ ನೋಂದಣಿ ಮಾಡಿಸಿಕೊಂಡಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಅಲ್ಲದೆ ಈ ವಿಚಾರವಾಗಿ ಲೋಕಾಯುಕ್ತಕ್ಕೂ ಇಕ್ಬಾಲ್ ಹುಸೇನ್ ವಿರುದ್ಧ ದೂರು ನೀಡಲಾಗಿದೆ. ಕಳೆದ 50-60 ವರ್ಷಗಳಿಂದ ಅಲ್ಲಿ ವ್ಯವಸಾಯ ಮಾಡಿಕೊಂಡು ಬಂದಿದ್ದೀವಿ. ಭೂ ನ್ಯಾಯ ಮಂಡಳಿಯಲ್ಲಿ ಅರ್ಜಿ ಇತ್ಯರ್ಥ ಬಾಕಿ ಇದೆ. ಇದರ ನಡುವೆಯೇ ಪ್ರಭಾವ ಬಳಸಿ ಶಾಸಕ ಇಕ್ಬಾಲ್ ಹುಸೇನ್ ಅಕ್ರಮವಾಗಿ ಜಮೀನು ನೋಂದಣಿ ಮಾಡಿಸಿಕೊಂಡಿದ್ದಾರೆ ಎಂದು ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಅಷ್ಟೇ ಅಲ್ಲದೆ ಭೂ ಸುಧಾರಣೆ ಕಾಯ್ದೆ ಉಲ್ಲಂಘನೆ ಮಾಡಿ ಜಮೀನು ಕಬಳಿಸುತ್ತಿದ್ದಾರೆ ಎಂದು ಗ್ರಾಮಸ್ಥರು ಅಳಲನ್ನ ತೋಡಿಕೊಂಡಿದ್ದಾರೆ. ಸರ್, ನಮ್ಮ ಪೂರ್ವಜರು, ನಮ್ಮ ತಾತಿರು ಸುಮಾರು 150 ವರ್ಷದ ಹಿಂದಿಲಿಂದನೂ ಆ ಭೂಮಿನ ಬೆಳೆ ಕಡಿದು ವ್ಯವಸಾಯ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಬರ್ತಾ ಇದ್ದವರು. ಕನಕಪುರ ತಾಲೂಕು ಆಡಳಿತ ಕಂದಾಯ ಇಲಾಖೆಯವರೇ ಸಹ ಸಾಮಿಲಾಗಿ ಇಕ್ಬಾಲ್ ಹುಸೇನ್ ಅವ್ರಿಗೆ ಖರೀದಿಯಾಗಿದೆ.
ರಾಜ್ಯದ ಸಬ್ ರಿಜಿಸ್ಟ್ರಾರ್ ಕಚೇರಿಗಳಲ್ಲಿ ಉಂಟಾಗಿರುವ ಸರ್ವರ್ ಸಮಸ್ಯೆಯ ಎಫೆಕ್ಟ್ನಿಂದ ಇಸಿ ಪತ್ರಗಳನ್ನು ಪಡೆಯುವುದಕ್ಕೆ ಜನ ಪರದಾಡುವ ಪರಿಸ್ಥಿತಿ ಮುಂದುವರೆದಿದೆ. ಕಳೆದ 12 ದಿನದಿಂದ ಉಂಟಾಗಿರುವ ಸಮಸ್ಯೆಯಿಂದ ನಿತ್ಯ ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಜನ ಅಲೆದು ಸುಸ್ತಾಗ್ತಿದ್ದಾರೆ. ಈ ಖಾತಾ, ಆಸ್ತಿ ಅಡಮಾನ, ಆಸ್ತಿ ಖಾತೆಯ ಬದಲಾವಣೆ, ಮಾರಾಟದ ಸಂಬಂಧ ಉಪನೋಂದಣಾಧಿಕಾರಿ ಕಚೇರಿಯಲ್ಲಿ ಪಡೆಯುವಂತಹ ಋಣಮುಕ್ತ ಪತ್ರಕ್ಕೆ ಅರ್ಜಿ ಸಲ್ಲಿಸಲು ಜನ ಪರದಾಡುವ ಪರಿಸ್ಥಿತಿ ಮುಂದುವರೆದಿದೆ. ತುರ್ತಾಗಿ ಇಸಿ ಬೇಕಿದ್ರೂ ಕೂಡ ನಿತ್ಯ ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಅಲೆದು ಸುಸ್ತಾಗ್ತಿದ್ದಾರೆ. ಕೆಲವರು ಇಸಿ ಸಿಗದ ಕಾರಣ ಸರ್ಕಾರ ಅಧಿಕಾರಿಗಳ ವಿರುದ್ಧ ಗರಂ ಆಗಿ ವಾಪಸ್ ಹೋಗುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಬೆಂಗಳೂರು ಒಂದರಲ್ಲೇ ಸಾವಿರ ಇಸಿಗಳಿಗಾಗಿ ಅರ್ಜಿ ಸಲ್ಲಿಕೆಯಾಗಿದೆ. ಸದ್ಯ ಇದಕ್ಕೆ ಕಾರಣ ಸರ್ಕಾರ ಸರ್ವರ್ ನಿರ್ವಹಣಾ ಕಂಪನಿಗೆ ಹಣವನ್ನ ಪಾವತಿ ಮಾಡಿಲ್ಲ ಅನ್ನುವಂತಹ ಆರೋಪ ಕೂಡ ಇದೆ.